ಪರೀಕ್ಷೆ ಎಂಬ ಹುಲಿಗೆ ಹೆದರಿ ಬಲಿಯಾಗುವ ಜಿಂಕೆಗಳು ನೀವಾಗಬೇಡಿ. ಅಮರೇಶ್ ಯಾದವ್ ಕಿವಿಮಾತು. ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಓಡುವ ಜಿಂಕೆ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಓಡುವ ಹುಲಿ ಬೆನ್ನತ್ತಿದಾಗ ಹೆದರಿದ ಜಿಂಕೆ ಹುಲಿಗೆ ಆಹಾರವಾಗಿ ಬಿಡುತ್ತದೆ. ಅದರಂತೆ ಪರೀಕ್ಷೆ ಎಂಬ ಹುಲಿಗೆ ನೀವು ಹೆದರಿದರೆ ನೀವು ಅನುತ್ತೀರ್ಣರಾಗಿ ಬದುಕನ್ನೇ ಕಳೆದುಕೊಂಡು ಬಿಡುತ್ತೀರಿ. ಯಾವುದಕ್ಕೂ ಹೆದರದೆ ಓದಿದ್ದನ್ನು ಮರೆಯದೆ ಧೈರ್ಯದಿಂದ ಬರೆದರೆ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಪಾಲಕರಿಗೆ, ಶಿಕ್ಷಕರಿಗೆ, ಸಮಾಜಕ್ಕೆ ಕೀರ್ತಿ ತರುವ ಸಾಧಕರು ನೀವಾಗುತ್ತೀರಿ ಎಂದು ಮಸ್ಕಿ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್ ವಿದ್ಯಾರ್ಥಿಗಳಿಗೆ ಕಿವಿಮಾತುಗಳನ್ನು ಹೇಳಿದರು. ಶುಕ್ರವಾರ ಬೆಳಗ್ಗೆ ಮಸ್ಕಿಯ ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಭಾಭವನದಲ್ಲಿ ನಡೆದ 2025-26ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಪಾಲಕರ, ಶಿಕ್ಷಕರ ಮತ್ತು ಆತ್ಮಸಾಕ್ಷಿ ಹೇಳಿದ ಮಾತುಗಳನ್ನು ಪಾಲಿಸಿದರೆ ಆದರ್ಶ ವಿದ್ಯಾರ್ಥಿಗಳಾಗಿ ಸಮಾಜಕ್ಕೆ ಮಾದರಿಯಾಗಲು ಸಾಧ್ಯವೆಂದು ಅವರು ಹೇಳಿದರು. ನಂತರ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರು, ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ. ಅದರ ಲಾಭ ಪಡೆದವರು ಜೀವನದಲ್ಲಿ ಕೀರ್ತಿವಂತರಾಗುತ್ತಾರೆಂದು ವಿದ್ಯಾರ್ಥಿ ಜೀವನದ ಮಹತ್ವವನ್ನು ಸಾರಿದರು. ನಂತರ ವಿದ್ಯಾರ್ಥಿಗಳು ಮಾತನಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ವೇದಿಕೆಯ ಮೇಲೆ ರಾಯಚೂರು ಜಿಲ್ಲಾ ಸಮನ್ವಯಾಧಿಕಾರಿಗಳಾಗಿರುವ ಅಮೀನ್ ಸಾಬ್, ಅಡವಿಬಾವಿಯ ಕೆಆರ್ಪಿಆರ್ಎಸ್ನ ಪ್ರಾಂಶುಪಾಲರಾಗಿರುವ ಅಮರೇಶ್ ಗೌಡ ಪಾಟೀಲ್, ಪಾಮನಕಲ್ಲೂರಿನ ಡಿಬಿಆರ್ಎಆರ್ಎಸ್ನ ಪ್ರಾಂಶುಪಾಲರಾಗಿರುವ ಹೇಮಣ್ಣ ಹಾದಿಮನಿ, ಒಟಗಲ್ನ ಐಜಿಆರ್ಎಸ್ನ ಪ್ರಾಂಶುಪಾಲರಾಗಿರುವ ಮಹಂತೇಶ್ ತಾರಿವಾಳ, ಹಾಲಾಪುರದ ಡಿಬಿಆರ್ಎಆರ್ಎಸ್ನ ಪ್ರಾಂಶುಪಾಲರಾದ ಯಂಕೋಬಾ ದೇವಾಪುರ, ಅಡವಿಬಾವಿಯ ಎಂಡಿಆರ್ಎಸ್ನ ಪ್ರಾಂಶುಪಾಲರಾದ ನಾಗಭೂಷಣ, ಮಸ್ಕಿಯ ಎಂಡಿಆರ್ಎಸ್ ಎಸ್ಸಿಯ ಪ್ರಭಾರಿ ಪ್ರಾಂಶುಪಾಲರಾದ ಪ್ರಕಾಶ್ ಮತ್ತು ಅಧ್ಯಕ್ಷತೆಯನ್ನು ವಹಿಸಿದ್ದ ಮಸ್ಕಿಯ ಎಂಡಿಆರ್ಎಸ್ ಬಿಸಿಯ ಪ್ರಭಾರಿ ಪ್ರಾಂಶುಪಾಲರಾದ ನಾಗೇಶ್ ಸಿಟಿ ರವರಿದ್ದರು. ಕೊನೆಗೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಈ ಶಾಲೆಯ ಪ್ರಾಂಶುಪಾಲರಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ ಮತ್ತು ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. 10ನೇ ತರಗತಿಯವರು ಹೊರಗೆ ಹೋಗ್ತಾರೆ, ಮತ್ತೆ 6ನೇ ತರಗತಿಯವರು ಮುಂದಿನ ಒಳಗಡೆ ಬರ್ತಾರೆ. ಇಲ್ಲಿ 10ನೇ ತರಗತಿಯವರಿಗೆ ಏನು ಕ್ಲಾಸ್ ಅಂದರೆ ಈ ಮೊರಾರ್ಜಿ ತ್ರಿವಳಿ ಸಂಗಮದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನೀವು ಬರೋದಕ್ಕಿಂತ ಮುಂಚೆ ನಾವೆಲ್ಲ ಸರಸ್ವತಿ ಪೂಜೆನ ಮಾಡಿಬಿಟ್ಟಿದ್ದೀವಿ. ಒಂದೇ ಕಾರ್ಯಕ್ರಮ. ಎರಡನೇದು SSLC ವಿದ್ಯಾರ್ಥಿಗಳನ್ನ ಬೀಳ್ಕೊಡ್ತಾ ಇದ್ದೀವಿ. ಇದು ಎರಡನೇ ಕಾರ್ಯಕ್ರಮ. ಮೂರನೇದು ಹಾಗೂ ಪ್ರಾಂಶುಪಾಲರುಗಳೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಸ್ನೇಹಿತರೇ ಮಧ್ಯಾಹ್ನದ ಶುಭೋದಯ. ಗೆಳೆತನದ ಉಯ್ಯಾಲೆ ತೇಲಾಡಿ ಶಿಕ್ಷಕರ ಅನುಭವ ಮಾತನ್ನು ಕೇಳಿ ಸಾವಿರ ನೆನಪನ ಗೋಪುರ ಕಟ್ಟಿಸಿ ತುಸು ಮನಸ್ಸಿನ ಮೊಗ್ಗ ಮರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣಲಿಯೊಂದಿಗೆ ಇಂದಿನ ನೆನಪುಗಳೇ ಒತ್ತಿ ತಂದಿದೆ ಈ ಬೀಳುಕೋಟಿಗೆ. ಶಾಲೆಯಿಂದ ತಕ್ಷಣ ನೆನಪಿಗೆ ಬರುವರು ಶಿಕ್ಷಕರು. ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳುತ್ತಾರೆ: ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ 3 ಪ್ರಮುಖ ಸಾಮಾಜಿಕ ಸದಸ್ಯ ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಹೇಳುತ್ತೇನೆ. ಅವರ ತಂದೆ, ತಾಯಿ ಮತ್ತು ಶಿಕ್ಷಕರು. ನಮ್ಮ ಶಿಕ್ಷಣ ಅಭಿವೃದ್ಧಿಗಾಗಿ ದಣಿವಿಲ್ಲದೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ತಮ್ಮ ಶಿಕ್ಷಕರಿಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಾನು ಈ ಸಂದರ್ಭದಲ್ಲಿ ಇಷ್ಟಪಡುತ್ತೇನೆ. ನಿಮ್ಮ ಮಾರ್ಗದರ್ಶನ, ಜ್ಞಾನ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು. ಹಾಗೆ ಇನ್ನೊಂದು ವಿಷಯವನ್ನೇ ಹೇಳುವುದು ಮರೆತು ಬಿಟ್ಟೆನು. ಈಗ ಆ ವಿಷಯವನ್ನು ಹೇಳುತ್ತೇನೆ. ಅಕ್ಕಂದಿರ ನಗು ಜೊತೆಯಾದ ದಿನಗಳು, ಆಟ ಪಾಠಗಳಲ್ಲಿ ಬೆಸೆದ ನೆನಪುಗಳು. ಶಿಕ್ಷಕರ ಮಾತು ದಾರಿ ದೀಪವಾಗಲಿ, ನಿಮ್ಮ ಭವಿಷ್ಯಕ್ಕೆ ಬೆಳಕು ಬೆಳಗಲಿ. ಪೋಷಕರ ಪ್ರೀತಿ, ಶಕ್ತಿ, ಆಶ್ರಯ, ಅವರ ಆಶೀರ್ವಾದ ನಿಮ್ಮ ಜಯ. ಇಂದು ಬೀಳುಕೋಟಿಗೆ ದಿನ, ನಾಳೆ ಹೊಸ ದಾರಿ ಹುಡುಕುವ ಕ್ಷಣ. ಈ ಸ್ನೇಹ ಸಂಬಂಧ ಗಟ್ಟಿಯಾಗಿರಲಿ, ಈ ಬಂಧನ ಸದಾ ಸಿಹಿ
ನೆನಪಾಗಿರಲಿ. ಗುರುಗಳ ಮಾತು ದಾರಿ ತೋರಲಿ, ಸ್ನೇಹದ ನಗು ಹೃದಯ ಸೇರಲಿ, ಸ್ನೇಹವೇ ಜೀವನದ ಸಂಪತ್ತು ಆಗಿರಲಿ. ವಿದಾಯ ದಿನ ಕಣ್ಣಲ್ಲಿ ನೀರು, ಹಿಂದಿನ ಕ್ಷಣಗಳ ನೆನಪು ತೇರು. ವಿದಾಯ ಹೇಳ್ತೀರಿ ಕಣ್ಣೀರ ಜೊತೆ, ನೆನಪುಗಳು ಸದಾ ನಿಮ್ಮ ಜೊತೆ ಇರಲಿ. ಶಿಕ್ಷಕರನ್ನ ಇರುವಂತಹ ಸನ್ನಿಧಿಗೆ ತುಂಬ ಧನ್ಯವಾದಗಳು. ಮುಂದೆ SSLC batch. It feels surely to say goodbye to all today. To our seniors, we have been like elder brothers and sisters to us. Whenever we felt lost, showed the us right path. We have watched you study.